ಇವತ್ತು ನವಣೆ ಸಿರಿಧಾನ್ಯ ಉಪಯೋಗಿಸ್ಕೊಂಡು ನವಣೆ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಾರಕ್ಕೆ 2 ಸಿರಿಧಾನ್ಯದ ಅಡುಗೆಗಳನ್ನು ಮಾಡಿ ತೋರಿಸ್ತೀನಿ. ಆರೋಗ್ಯಕರವಾಗಿರುತ್ತೆ ಮತ್ತು ರುಚಿಕರವಾಗೂ ಇರುತ್ತೆ. ಮೊದಲು 1 ಕಪ್ ಹೆಸರುಬೇಳೆ ಹುರ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ. ಸಣ್ಣ ಊರಿನಲ್ಲೇ ಹುರ್ಕೊಳ್ಳಿ, ಕೆಂಪಾಗೋದು ಬೇಡ. ಇವಾಗ ಆಗಿದೆ, ಆಫ್ ಮಾಡಿಬಿಡೋಣ. ಇದು ತಣ್ಣಗಾದ ಮೇಲೆ ತೊಳೆದು ಅಕ್ಕಿ ಜೊತೆ ಕುಕ್ಕರ್ನಲ್ಲಿ ಬೇಯಕ್ಕಿಡೋಣ. ಪೊಂಗಲ್ಗೆ ಅನ್ನ ಹೆಸರುಬೇಳೆ ಬೇಯಿಸ್ಕೊಳ್ಳೋಕ್ಕೆ ಕುಕ್ಕರ್ನಲ್ಲಿ 7.5 ಕಪ್ನಷ್ಟು ನೀರು ಹಾಕಿದ್ದೀನಿ. ಇದಕ್ಕೆ ತೊಳೆದಿರೋ ಹೆಸರುಬೇಳೆನ ಹಾಕೋಣ. 1.5 ಕಪ್ನಷ್ಟು ಅಕ್ಕಿ ರಾತ್ರಿನೇ ನೆನೆಸಿ ಇವಾಗ ತೊಳೆದು ನೀರೆಲ್ಲ ಬಸಿದು ಇಟ್ಕೊಂಡಿದ್ದೀನಿ. ಅದನ್ನು ಹಾಕೋಣ. ಒಂದ್ಸತಿ ಕಲಿಸ್ಬಿಡೋಣ. 4 ವಿಜಿಲ್ ಕೂಗ್ಸೋಣ. ಇವಾಗ ಇದಾಗಿದೆ. 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕರಿಮೆಣಸು ತರ್ತರಿಯಾಗಿ ಪುಡಿ ಮಾಡ್ಕೊಂಡಿರೋದು, ಗೋಡಂಬಿ, 4 ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಅರ್ಧ ಸ್ಪೂನ್ ಅರಿಶಿನ, ಒಂದೂವರೆ ಸ್ಪೂನ್ ಶುಂಠಿ ತುರಿದಿರೋದು, ಸ್ವಲ್ಪ ಇಂಗು. ಈಗ ಒಗ್ಗರಣೆ ರೆಡಿಯಾಗಿದೆ, ಆಫ್ ಮಾಡಿಬಿಡೋಣ. ಇದು ಗಟ್ಟಿಯಾಗಿದೆ. ನಮಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿ ಬರೋವರೆಗೂ ಬಿಸಿನೀರು ಹಾಕಿ ಕಲಸೋಣ. ಸುಮಾರು 3 ಕಪ್ನಷ್ಟು ನೀರು ಹಾಕಿದ್ದೀನಿ. 1.5 ಸ್ಪೂನ್ನಷ್ಟು ಉಪ್ಪು, ಇದಕ್ಕೆ ನಾವು ಮಾಡ್ಕೊಂಡಿರೋ ಒಗ್ಗರಣೆ ಹಾಕಿ ಕಲಸೋಣ. ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿ. ಇವಾಗ ಕುದಿಯೋದಕ್ಕೆ ಶುರುವಾಗಿದೆ. ಒಂದು 5 ನಿಮಿಷ ಸಿಮ್ನಲ್ಲಿ ಕುದೀಲಿ. ಇವಾಗ ಆಗಿದೆ. 1 ಸ್ಪೂನು ತುಪ್ಪ ಹಾಕಿಬಿಟ್ಟು ಇಳಿಸೋಣ. ಈಗ ನವಣೆ ಪೊಂಗಲ್ ಸಿದ್ಧವಾಗಿದೆ. ನೀವು ಮನೇಲಿ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.